ಇವತ್ತು ನಮ್ಮನ್ನ ನೋಡಿ ಯಾರು ನಗ್ತಾರೋ ನಾಳೆ ನಾವೇ ಅವರಿಗೆ ಬ್ಲೂ ಪ್ರಿಂಟ್. ನನ್ನ ಲೈಫಲ್ಲಿ ಆಗಿರೋ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ಬನ್ನಿ. ಸೊ ಒಂದು 3 ವರ್ಷದ ಮುಂಚೆ ಒಂದು ಲೋಕಲ್ ಜಿಮ್ಮಿಗೆ ಹೋಗ್ತಾ ಇದ್ದೆ. ಅವತ್ತು ಶುಕ್ರವಾರ ಅನ್ಸುತ್ತೆ. ಸಾಯಂಕಾಲ 4:30-5 ಗಂಟೆ ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಇವತ್ತು ಲೆಗ್ಸ್ ವರ್ಕೌಟ್ ಮಾಡಬೇಕು ಅಂತ ಫುಲ್ ಮೈಂಡ್ ಸೆಟ್ ಆನ್ ಹೋದೆ. ಬಾಗ್ಲ ಟ್ರೈನರ್ ನಿಂತಿದ್ದ. ಶುಕ್ರವಾರ ಜಿಮ್ ಅಲ್ಲಿ ಒಂದು ಗ್ರೂಪ್ ಕ್ಲಾಸ್ ನಡೆಯುತ್ತೆ. ಅದು ಫುಲ್ ಜನ ಕಮ್ಮಿ ಇದ್ರು, ಯಾರು ಬಂದಿರಲಿಲ್ಲ. ಕರೆದ ನನ್ನ, ಬಾರೋ ಗ್ರೂಪ್ ಕ್ಲಾಸಿಗೆ ಜಾಯ್ನ್ ಆಗು. ನಾನು ಇಲ್ಲ ಬ್ರೋ, ಲೆಗ್ಸ್ ವರ್ಕೌಟ್ ಇದೆ, ಮಿಸ್ ಮಾಡೋಕ್ಕಾಗಲ್ಲ, ನಾನು ಅದಕ್ಕೆ ಹೋಗ್ತೀನಿ ಅಂದೆ. ಅವನು 1 ನಿಮಿಷ ಮೇಲಿಂದ ಕೇಳಿಕ್ ನಾನು ನೋಡಿ ಸರ್ಕಾಸ್ಟಿಕ್ ಆಗಿ, ಬಾರೋ ಏನ್ ಕಾಂಪಿಟೇಷನ್ಗೆ ಹೋಗ್ಬಿಡ್ತೀಯಾ? ನಾನು ಏನೂ ರೆಸ್ಪಾಂಡ್ ಮಾಡಲಿಲ್ಲ. ನನ್ನ ಪಾಡಿ ನಾನು ಸುಮ್ಮನೆ ಒಳಗಡೆ ಹೋದೆ, ಲೆಗ್ ವರ್ಕೌಟ್ ಮಾಡ್ಕೊಂಡು ಬಂದೆ. ಅವಾಗ ನಾನು ನೋಡೋಕೆ ಈ ಥರ ಇದ್ದೆ. ನಾನು ಹೇಳೋದು ಇಷ್ಟೇ, ನೀವು ನೋಡೋಕೆ ಹೆಂಗನ ಇರ್ರಿ, ಬಟ್ ನಿಮ್ಮ ಮೈಂಡ್ ಸೆಟ್ ಮಾತ್ರ 24/7 ನಿಮ್ಮ ಡ್ರೀಮ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ಬೇಕು. ಯಾರಿಗೆ ಗೊತ್ತು, ಆ ಹುಡುಗ ಒಂದು ದಿವಸ ಕಾಂಪಿಟೇಷನ್ ಆಡಿದ್ರೆ ಆಡ್ಬೋದು. ಕಾಂಪಿಟೇಷನ್ ಮಾತ್ರ ಅಲ್ಲ, ಮೆಡಲ್ಸ್ ಹೊಡಿಬೋದು. Winner is number 35, Santosh. ಐ ರಿಪೀಟ್, ನೀವು ನೋಡಕ್ ಹೆಂಗಾನ ಇರಿ ಗುರು, ಬಟ್ ನಿಮ್ಗೆ ಅಂತ ಒಂದು ಇಮ್ಯಾಜಿನೇಷನ್ಸ್ ಇರುತ್ತೆ. ಅದನ್ನ ನಂಬಿ ಅದನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಅದ್ರ ಹೇಳ್ದಂಗೆ ಕೇಳಿ, ಒನ್ ಡೇ ಯು ವಿಲ್ ಅಚೀವ್ ಇಟ್. ಅಂಡ್ ಆ ಟ್ರೈನರ್ 6 ತಿಂಗಳು ಬಿಟ್ಕೊಂಡು ಬಂದ. ಏನ್ ಬ್ರೋ ನೀವು, ನಮ್ಗೊಂದು ಡೇಟ್ ಪೇನ್ ಹಾಕೊಡಿ ಬ್ರೋ. ಇವತ್ತು ನಮ್ಮನ್ನ ನೋಡಿ ಯಾರು ನಗ್ತಾರೋ ನಾಳೆ ನಾವೇ ಅವರಿಗೆ